ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಡೇ 2 ಆಫ್ ವರ್ಕೌಟು. ಮಾಮೂಲಿ ನಮ್ಮ ಟೀಮು ರಾಕಿ, ಆಕಾಶ್ ಮತ್ತು ಕಿರಣ್ ಎಲ್ಲ ಜೊತೆಲಿದ್ದೀವಿ. ಇವತ್ತು ಚೆಸ್ಟು ಮತ್ತು ಬೈಸಿಪ್ಸ್ ಮಾಡ್ತೀವಿ. ನೆಕ್ಸ್ಟು ಏನೇನು ಬರುತ್ತೆ ಅಂತ ನಿಮಗೆ ಒಂದೊಂದೇ ತೋರಿಸ್ಕೊ ಹೋಗ್ತೀವಿ. A few moments later. ಮೇನ್ ಇವರೇ 9 ಗಂಟೆಗೆ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದು. ತುಂಬ ಲೇಜಿ ಅಂದರೆ ಲೇಜಿ. ಟೈಮ್ ನೋಡಿ ಈಗ 10:15. ಇವ್ರು ಬಂದಿರೋ ಟೈಮಿಂಗ್ಸು ನಾನೇ ಮಾತಾಡಿದೆ, ನಾವು 10 ಗಂಟೆಗೆ ಬರೋಣ ಅಂತ ಹೇಳಿದ್ವಿ. ಕೋಚ್ನೇ ಕೇಳಿ. ಈ ವಾಚು ತುಂಬ ಫಾಸ್ಟ್ ಇದೆ ನೋಡಿ. ಬೇಕಾದ್ರೆ 10 ಕರೆಕ್ಟ್ ಟೈಮ್ ಕರೆಕ್ಟಾಗಿ ಹೇಳಿದ್ದೇನೆ. ಯಾವ ಟೈಮಿಂಗ್ ಹೇಳಿದ್ದು ಬರೋಕ್ಕೆ? 10 ಗಂಟೆ. ಯಾವ ಟೈಮಿಂಗ್? ಹೋಗಿ ನೋಡಿ, ಡೌಟ್ ಇದ್ರೆ. ಸ್ಟಾರ್ಟ್ ಮಾಡಲ. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. A few minutes later. ಇಂಕ್ಲೈನ್ ಡಬಲ್ ಪ್ರೆಸ್ಸು. ಬನ್ನಿ ಎಲ್ಲಿ ಹೋಗೋದಲ್ಲ, ಇಲ್ಲೇ ಬನ್ನಿ. ಹಣ ಬಂದ. ಆಕಾಶ್ ನೋಡಿ ಫ್ರೆಂಡ್ಸ್, 10 kg ಫೈನಲ್. ಅವ್ನು ಸ್ಟಾರ್ಟ್ ಮಾಡೋದೇ 5 kg, 7.5 kg, 10 kg ಗೈಸ್. ಇಲ್ಲ ಇನ್ನು ಗೈಸ್ ನೋಡಿ ಬೇಕಾದ್ರೆ. ಯಾವುದು? ದಿಲೇಸಿ. ಆಯ್ತು ಬಿಡಿ, ಜಗಳ ಆಡ್ಬಿಡಿ ಚಿಕ್ಕ ಮ್ಯಾಟ್ರಿಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸಮಾಧಾನ. ಕೇಬಲ್ ಫ್ಲೈಸ್ ಗೈಸ್. ನೆಕ್ಸ್ಟ್ ವರ್ಕೌಟ್ ಬಂದು ಕೇಬಲ್ ಫ್ಲೈಸ್ ಅಂತ. ಸೊ ಬನ್ನಿ ವರ್ಕೌಟ್ ಮಾಡೋಣ ಗೈಸ್. ಇದು ಆಗಲೇ ವೀಡಿಯೋ ಮಾಡಿಲ್ವ ಅಂತೇಳಿ, ಅದಕ್ಕೆ ವೀಡಿಯೋ ಮಾಡಿಕೊಡಿ ಅಂತ ಕರೀತಾವನೆ. ಸೊ ನೋಡಿ ಮಾಡಪ್ಪ. ಅದೇನಿಂದ ಏನು ಬರೀ 45 kg ಹಾಕೊಂಡು ಮಾಡ್ತಿದ್ಯಾ? ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗೈಸ್, ಈ 70 kg ಹಾಕೊಂಡಿರೋದು ಸುಳ್ಳು ಹೇಳ್ತಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನು 45 ಹಂಗೆ ಕರ್ಕೊಂಡು ಹೋಯ್ತೀನಿ ತೋರಿಸಿ ಅಂತೇಳಿ. ನೋಡಿ ಗೈಸ್, ಇಲ್ಲಿ ಫ್ಯಾನ್ ಬರೀ ಸುಳ್ಳು ಗೈಸ್. ಫ್ಯಾನ್ ಗಾಳಿ ಬೀಸುತ್ತೆ. ಈ ಕಡೆ ಬನ್ನಿ. ಎಲ್ಬೋ ಸ್ಟ್ರೈಟ್ ಬರಲಿ. ಚೆಸ್ಟ್ ಅಪ್ ಮಾಡು.
ತಿಂಗ್ಳಿಗಲ್ಲ ದಿನಕ್ಕಂತೆ. ತಿಂಗ್ಳಿಗೆ ಅವಣ್ಣ ತಿಂಗ್ಳಿಗೆ ಹೇಳ್ತಿಯಲ್ಲ, ದಿನಕ್ಕೆ 200 ರೂಪಾಯಿ ಅಂತೆ. ಒಂದ್ ತಿಂಗಳಿಗೆ 200 ರೂಪಾಯಿ ಆದ್ರೆ ಓಕೆ ಗಿಂಬಲ್ಗೆ, ಅದು ಯೂಸ್ ಮಾಡ್ಕೊಡಕ್ಕೆ. ಬನ್ನಿ ಮಾಡೋಣ. ಏನ್ ಹಿಂಗೇನು ಅಂತಾರ? ಅಲ್ಲ ನಾನು ನಿಜಲ್ಲೂ 200 ರೂಪಾಯಿ ಹೇಳ್ತಾ ಇದ್ದೆ ಅನ್ಕೊಂಡೆ. ಗುರು ನಿನ್ ಕಾಲಿಲ್ಲಿ ಹೊಡಿತಾ ಇದೆಯಲ್ಲ. ಹಣ ಬಂದ ಕೃಷ್ಣಬಾಯಿ ಇಲ್ಲ. ವಿಶ್ವಾಸ್ ನಾನು 2 ಫ್ರೀ ಕೊಡ್ತಾನೆ. ಈಗ 3 ಜನ ಮಾತಾಡೋಣ, ಅವರೆಲ್ಲ ಸರಿ ಆಯ್ತು ಅವನು. ಇವಂಗೆ ತಿಂಗಳಿಗೆ 200 ರೂಪಾಯಿ ಕೊಟ್ಬಿಡೋಣ ಅಷ್ಟೇ. ನಾನು ಕೊಟ್ಬಿಡಿ. ಯಾರೇ 200 ರೂಪಾಯಿ ಕೊಡ್ತೀವಿ ತಿಂಗಳಿಗೆ. ಬೇಡ, 1000 ಮಾಡ್ಬಿಡು ಗಿಂಬಲ್ ತಿಂಗಳಿಗೆ. ನಂದೇ ಒಳ್ಳೆ ಆದಾಯ. ಯಾರು ಮಾಡಿದ್ರು ಅಂದ್ರೆ ಮ್ಯಾಂಗೋ ಇದು. ಅಣ್ಣ ನೀನು ಮಾಡ್ಬೇಕು ತಾನೆ, ಅಲ್ಲೇ ಹೋಗ್ಬಿಟ್ಟು ಏನಾರ. ಮಣ್ಣಿಂದು ಆ ಗ್ಲಾಸ್ ಅಲ್ಲಿ ಹಾಕೊಡ್ತವ್ರೆ. ಮಣ್ಣಿನ ಗ್ಲಾಸ್ಗೆ ಬೆಲೆ ಅಷ್ಟೇ. ನಮ್ಮ ಹತ್ರ ಅವೆಲ್ಲ ಮಡಕೆ. ಅಣ್ಣ ಇಲ್ಲ ಅಂದ್ರೆ 1-4-5 ಫುಲ್ ಬಾಟ್ಲ್ ಎತ್ಕೊ ಹೋಗ್ಬಿಟ್ಟಿದ್ರೆ ಅದೇ ಲೋಟಕ್ಕೆ ಹಾಕೊಟ್ಟಿರಿ ಉಪ್ಪಿನಕಾಯಿ ಜೊತೆ. ಏನ್ ತಗೊಂಡು ಎಷ್ಟು 200 ವರ್ಷಕ್ಕ? ಅಣ್ಣ ಅಲ್ಲ, ಜಿಮ್ ಓನರ್ ಆಗ್ಬಿಟ್ಟು ಜಿಮ್ಮಲ್ಲಿ ವಿಡಿಯೋ ಮಾಡ್ತಾವ್ರೆ, ಅಡ್ವರ್ಟೈಸ್ಮೆಂಟ್ ಆಯ್ತದೆ ಅಂದ್ಬಿಟ್ಟು ಫ್ರೀ ಆಗಿ ಕೊಡ್ಬೇಕು ನೀವು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡಬೇಕು ಅಂತ ಅದಕ್ಕೆ ಗೊತ್ತಾಗ್ತಿಲ್ಲ. 200 ರೂಪಾಯಿ ಕೇಳ್ತಿಲ್ಲ ಅಣ್ಣ ನೀನು. ದುಡ್ಡ್ಯಾರು ನಮ್ಮ ಅಪ್ಪ ಕೊಟ್ಟಾನೆ. ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ಅಂತ ಸೈಕಲ್ ಏನ್ ಮಾಡಿದೆ? ಮತ್ತೆ ನಮ್ಗೆ ಹೇಳಲ್ಲ ಗೆಟ್ಟೋಗಿರೋ ಯಾರು ಅಂತ. ಅಷ್ಟೇ ನಾವು ಯಾಕೆ ಆಗ್ತಿಲ್ಲ? ಎಡಿಟಿಂಗ್ ಮಾಡಿ ಡೈಲಿ ಕಳ್ಸಪ್ಪ, ಎಡಿಟಿಂಗ್ ಮಾಡ್ಕೊಡ್ತೀವಿ ನಾವು. ಓಕೆ ಫ್ರೆಂಡ್ಸ್, ಇವತ್ತು ಎಲ್ಲ ವರ್ಕೌಟ್ ಎಲ್ಲ ಮುಗಿಸಿದ್ದೀವಿ. ಇವತ್ತು ನಾವು ಚೆಸ್ಟು ಮತ್ತು ಬೈಸಿಪ್ಸ್ ಮಾಡಿದ್ದು ಎಲ್ಲ ವರ್ಕೌಟ್ ಮುಗಿಸಿದ್ದೀವಿ. ಈ ಕೋಚ್ ಕೇಳೋಣ ಹೆಂಗೈತೆ, ಹೆಂಗೆ ಮಾಡ್ದು ಅಂತ. ಯಾಕೆ ಹೆಂಗೆ ಮಾಡ್ದಪ್ಪ? ಚೆಸ್ಟ್ ವರ್ಕೌಟ್ ಹೆಂಗೆ ಇದೆ ಅಂತ ನೋಡ್ಬೋದಲ್ಲ. ಚೆನ್ನಾಗಿದೆ. ಕಿರಣ್ ಹೆಂಗೆ? ಸೂಪರ್ ಆಗಿತ್ತು ವರ್ಕೌಟ್. ಆಕಾಶ್ ಸಕ್ಕದಾಗಿದೆ ಇವತ್ತು. ಓಕೆ ಆಗಿದ್ರೆ ಇವತ್ತಿಗೆ ಬ್ಲಾಗ್ ಮುಗಿಸೋಣ. ಪ್ಲೀಸ್ ಸಬ್ಸ್ಕ್ರೈಬ್ ವಿನಯ್ ವಿನು ಬ್ಲಾಗ್ಸ್, ಕಿರಣ್ ಬ್ಲಾಗ್ಸ್ ಆ್ಯಂಡ್ ರಾಕಿದು ನ್ಯೂ ವ್ಲಾಗ್ ಬರ್ತಿದೆ, ನ್ಯೂ ಚಾನಲ್ ಓಪನ್ ಆಗಿದೆ, ಅವನದು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಆಕಾಶ್ದು ನಾಳೆ ಹೇಳ್ತೀವಿ ಏನು ಓಪನ್ ಮಾಡಿದ್ದೀವೋ ಇಲ್ವೋ ಅಂತ. ಸ್ವಲ್ಪ ಲೇಸಿಯಾಗಿ ಮಾಡ್ತಿದ್ದಾನೆ. ಓಕೆ, ಈ ಬ್ಲಾಗ್ ಇಲ್ಲಿ ಕ್ಲೋಸ್ ಮಾಡೋಣ. ಓಕೆ ಬಾಯ್. ಜೈ ಆಂಜನೇಯ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.